ಟಿಪ್ಪುವಿನ ಮರಣ ಈ ಒಂದು ಸ್ಥಳದಾಗ ಆಗೈತೆ ಅಂತ ನೋಡ್ರಿ. ಟಿಪ್ಪುವಿನ ಒಂದು ದೇಹವನ್ನು ಇಲ್ಲಿ ಪಡೆದಾರಂತಂದ ದ ಬಾಡಿ ಆಫ್ ಟಿಪ್ಪು ಸುಲ್ತಾನ್ ವಾಸ್ ಫೌಂಡೆಡ್ ಹರ್ ಅಂತಂದ್ಬಿಟ್ಟು ಬರೆದಿದ್ದಾರೆ. ನೋಡ್ಬೋದು ಟಿಪ್ಪು ಸುಲ್ತಾನನ ಒಂದು ದೇಹ ನೋಡ್ಬೋದು ನೀವು. ಟಿಪ್ಪು ಸುಲ್ತಾನನ ಮರಣ ಹೊಂದಿದ ನಂತರ 24 ಗಂಟೆಗಳವರೆಗೂ ಸಹ ಅವನನ್ನ ಹತ್ರ ಯಾರೂ ಬರೋಂಗಿಲ್ಲ. ಯಾಕಂತಂದ್ರೆ ಅವನ ಬಗ್ಗೆ ಅಷ್ಟೊಂದು ಹೆದರಿಕೆ ಇತ್ತು ಬ್ರಿಟಿಷರಿಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು ಇಲ್ಲಿ. ಅಭೇದ್ಯ ಕೋಟೆಯ ಒಳಗೆ ಎಂಟರ್ ಆಗ್ಯಾವ. ಈಗ ವಾಟರ್ ಗೇಟ್ ಅಂತಿದ್ದು ನೋಡ್ರಿ. ವಾಟರ್ ಗೇಟ್ ಹೆಂಗೈತೆ ಅಂತಂದ ಇಲ್ಲಿ ಗಣಪತಿ ದೇವಾಲಯ ಅನ್ಸುತ್ತಿದ್ದು. ಕಾವೇರಿಯ ಒಂದು ಸಣ್ಣ ಹರಿವುದು. ಇಲ್ಲಿ ನೋಡೋದಿರಲ್ಲ, ಇದು ಕರ್ನಲ್ ಬೈಲಿಯ ಒಂದು ಕಾರಾಗೃಹ ಅಂತಿದೆ. ಜೈಲ್ ಅಂತು. ಜೈಲನ್ನು ನೋಡೋಣ ಬರ್ರಿ ಹೆಂಗೈತೆ ಅಂತಂದ. ಇಲ್ಲಿ ಮೇಲೆ ಎಲ್ಲಿ ನೀರು ಇರ್ತಿತ್ತು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಂಡರ್ ವಾಟರ್ ಜೈಲ್ ಅಂತ ಅಂದ್ಬಿಟ್ಟು ಹೇಳಿದ್ರು ಅವರು. ಹೆಂಗೈತೆ ನೋಡ್ರಿ, ಅಂಡರ್ ವಾಟರ್ ಜೈಲ್ನೊಳಗೆ ಪ್ರವೇಶ ಮಾಡತ್ತೀವಿ. ಒಳಗೆ ನೋಡ್ಬೋದು ಎಕೋ ಆಗ್ತೈತಿ. ತೋಪ್ ನೋಡ್ರಿ ಇಲ್ಲಿ ನಿಮ್ಗೆ ಮೈಸೂರಿನ ಒಂದು ದಸರಾ ಸಂದರ್ಭದೊಳಗೆ ಏನು ಮಾಡಿದ್ದೆ, ಸಣ್ಣ ತೋಪುಗಳನ್ನ ತೋರಿಸಿದ್ದೆ. ಇಲ್ಲಿ ನೋಡ್ರಿ ದೊಡ್ಡ ತೋಪ್ ಇದು. ಇದ್ರೊಳಗೆ ಗುಂಡನ್ನು ಹಾಕಿ ಹಾರಿಸ್ಬಿಟ್ರೆ ಎಷ್ಟು ದೂರ ಹೋಗ್ತಿತ್ತು ಅಂತ ಹೇಳಿ ನಿಮ್ಗೆ ಗೊತ್ತಿದ್ರು ಕಮೆಂಟ್ ಮಾಡ್ರಿ. ಟಿಪ್ಪು ಕಟ್ಸ್ಯಾನ ಅಂತಿದ್ದಾನ, ಹೆಂಗೆ ಕಟ್ಸ್ಯಾನೋ ಏನು ಅಂತ ನೋಡೋಣ ಅಂತ. ಟಿಪ್ಪು ಸುಲ್ತಾನ್ ಒಂದು ಅರಮನೆ ಅಂತಂದು ಹೇಳ್ಬೋದು. ನೋಡ್ಬೋದು ಮುಂದ್ಗಡೆ ಹೆಂಗೈತೆ ಅಂತಂದ ಗಾರ್ಡನ್ ಮಾಡ್ಯಾರು. KRS ಡ್ಯಾಮ್ ಕೂಡ ಇಲ್ಲೇ ಸಮೀಪ ಆಗ್ತೈತಿ. ಪಕ್ಷಿಧಾಮ ಗೊತ್ತಿರ್ಬೋದು ನಿಮಗೂ, ರಂಗನತಿಟ್ಟು ಪಕ್ಷಿಧಾಮ ಅಂತಾರಲ್ಲ, ಈ ಒಂದು ರಂಗನತಿಟ್ಟು ಪಕ್ಷಿಧಾಮನೂ ಕೂಡ ಇದೇ ಶ್ರೀರಂಗಪಟ್ಟಣದ ಸಮೀಪ ಆಗ್ತೈತಿ. ಈ ಶ್ರೀರಂಗಪಟ್ಟಣ ಸಾಮಾನ್ಯವಾಗಿ ನೋಡೋದಾದ್ರೆ ನಾವು ಒಂದು ದ್ವೀಪ ಅಂತಂದು ಹೇಳ್ಬೋದು. ಇದಕ್ಕೆ ದ್ವೀಪ ನಗರ ಇದೊಂದು ಶ್ರೀರಂಗಪಟ್ಟಣ ಅನ್ನುವಂಥದ್ದು. ಅಲ್ಲಿ ಮುಂದೈತಿ ಟಿಪ್ಪುವಿನ ಒಂದು ಅರಮನೆ. ಅರಮನೆಯ ಒಳಗಡೆ ಹೋಗಿ ನೋಡೋಣ ಅಂತ ಹೆಂಗೈತೆ ಅಂತಂದು. ನೀವು ಸಾಮಾನ್ಯವಾಗಿ ನೋಡಿದ್ರಲ್ಲ, ಈಗ ಮೈಸೂರಿನ ಒಂದು ಅರಮನೆಯನ್ನು ಆ ರೀತಿನ ಒಂದು ರೀತಿಯಲ್ಲಿ ಇಂಡೋ ಸಾರ್ಸನಿಕ್ ಸ್ಟ್ರಕ್ಚರನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿನೂ ಸಹ ಕಟ್ಟಿರೋದನ್ನು ನಾವು ಕಾಣ್ಬೋದು. ಹಾಗಾಗಿ ಸೇಮ್ ಅದ್ರಂಗೆ ಕಾಣ್ತೈತಿದೆ, ಏನು ಭಾಳ ಡಿಫ್ರೆನ್ಸ್ ಏನು ಕಾಣಂಗಿಲ್ಲ. ಇದೇ ನೋಡ್ರಿ ಬೇಸಿಲಿನ ಒಂದು ಅರಮನೆ, ಬೇಸಿಗೆ ಅರಮನೆ. ಇದು ತಂಪಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಅರಮನೆ. ಅರಮನೆಯ ಮುಂದೆ ಗಾರ್ಡನ್ ಐತಿ. ತೋಪುಗಳು ನೋಡ್ರಿ ಇಲ್ಲಿ ಹೆಂಗದಾವು, ಸುಮಾರು ದೊಡ್ಡ ದೊಡ್ಡ ತೋಪುಗಳು ಅದಾವು. ಆ ತೋಪಿನೊಳಗೆ ಹಾಕೋದಕ್ಕಂಥ ಒಂದು ಗುಂಡುಗಳನ್ನು, ಗ್ರಾನೈಟ್ಗಳನ್ನ ಮಾಡಿಟ್ಟಾರ ಇಲ್ಲಿ. ಅವು ಭಾಳ ದೊಡ್ಡದಾವು, ಬಟ್ ಅವ್ನು ಯೂಸ್ ಮಾಡಂಗಿಲ್ಲ. ಇಲ್ಲಿ ನೋಡತ್ತಿರಲ್ಲ ತೋಪ, ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸಣ್ಣ ತೋಪ, ಸಣ್ಣ ಪಿರಂಗಿ ಏನೈತೆ ಅಂತಂದ್ರೆ ಒಳಗೈತಿ, ಒಳಗಡೆ ಐತಿ. ಅದು ಹಿತ್ತಾಳಿಲೇ ಮಾಡಿರ್ತಕ್ಕಂಥ ಒಂದು ಪಿರಂಗಿ ಐತಿ. ಇಲ್ಲಿ ಹೊರಗಿದಾವಲ್ಲ ಇವೆಲ್ಲ, ಇವು ಹಿಂದೆ ಕಾಣತಿರ್ತಕ್ಕಂಥ ಎಲ್ಲ ಪಿರಂಗಿಗಳೆಲ್ಲ ಕಬ್ಬಿಣದಿಂದ ಮಾಡಿರ್ತಕ್ಕಂಥ ಒಂದು ಪಿರಂಗಿಗಳದಾವು. ಒಳಗಡೆ ಒಂದು ಹಿತ್ತಾಳಿದೈತಿ, ಬಟ್ ಅದನ್ನ ಹಿತ್ತಾಳಿದನ್ನ ನೋಡಕ್ ಬಿಡತ್ತಿಲ್ಲ ಅವ್ರ ತೋರ್ಸಾಕ. ಇಲ್ಲಿ ಹಿಂದ್ಗಡೆ ಕಾಣತ್ತಲ್ಲ ನದಿ, ಈ ನದಿ ಲೋಕಪಾವಿನಿ ಮತ್ತು ಕಾವೇರಿ ನದಿಗಳ ಸಂಗಮ ಆಕೈತಿ ಈ ಒಂದು ಪ್ರದೇಶದೊಳಗೆ. ಇಲ್ಲಿ ಶ್ರದ್ಧಾ ಕಾರ್ಯಗಳನ್ನ ಮಾಡೋದಕ್ಕೆ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಪ್ರದೇಶ ಅಂತಾರು. ಹಾಗಾಗಿ ಇಲ್ಲಿ ಮಾಡ್ತಾರ.
ನೋಡ್ಬೋದು ಬೋಟಿಂಗ್ ಎಲ್ಲ ಹೋಗಿದಾರ. ತೆಪ್ಪ ಅದು ತೆಪ್ಪ ನೋಡ್ರಿ ಒಂದ್ಸರಿ ತೆಪ್ಪ ನೋಡ್ರಿ ಹೆಂಗದಾವ ತೆಪ್ಪ. ಈ ರೀತಿಯಾಗಿ ತೆಪ್ಪುಗಳದಾವು. ನೀರು ಹೆಂಗಿರ ಅದು ನೋಡ್ರಿ ಹಂಗೆ. ಗಂಗಾ ನದಿಗೆ ನೀವು ಕೇಳ್ಬೋದು ವಿಷ್ಣು ಪ್ರಯಾಗ, ದೇವಪ್ರಯಾಗ, ಕರ್ಣಪ್ರಯಾಗ, ನಂತಪ್ರಯಾಗ ಅಂತಂದು ಪ್ರಯಾಗಗಳು. ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಇವತ್ತು ಪ್ರಯಾಗ ಆಗುತ್ತೆ. ಸಂಗಮ ಅಂತಂದು ಕರಿತಾರೆ ಇದು ಪ್ರಯಾಗಕ್ಕೆ. ಇಲ್ಲಿ ನೋಡ್ತಿರಲ್ಲ ಈ ಒಂದು ಗುಂಬಜವನ್ನು ಅರೇಬಿಕನ್ ಶೈಲಿಯ ಮೂಲಕ ಕಟ್ಟಿರೋದನ್ನು ನಾವು ಕಾಣ್ಬೋದು. ನೀವೇನಾದರೂ ನೋಡಿದ್ರೆ ಏನಾಗುತ್ತೆ, ಈ ಒಂದು ಮುಸ್ಲಿಂ ರಾಜ್ಯರು ಇರ್ತಾರಲ್ಲ ಇವರೆಲ್ಲ ಏನು ಮಾಡ್ತಾರಪ್ಪ ಅಂತಂದ್ರೆ ನಾವು ಸಾಯೋದಕ್ಕೂ ಮೊದಲು ತಮ್ಮ ಒಂದು ಗೋರಿಗಳು ಅಂದ್ರೆ ಸಮಾಧಿಗಳು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಮೊದಲನ್ನ ಅವರು ಡಿಸೈನ್ ಮಾಡಿ ಹೋಗ್ಬಿಟ್ಟಿರ್ತಾರೆ. ಆ ರೀತಿಯಾಗಿ ಡಿಸೈನ್ ಆಗಿರ್ತಕ್ಕಂಥ ಒಂದು ಗೋರಿ ಇಲ್ಲೈತಿ. ಈ ಒಂದು ಗುಂಬಜದ ಒಳಗೊಂಡೇನಿ. ಒಳಗೆ ಕ್ಯಾಮ್ರಾ ಅಲೌ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಂದರೂ ಹೊಂಟೇನಿ ನೋಡೋಕೆ. ಕ್ಯಾಮ್ರಾ ಏನಾರು ಅಲೌ ಮಾಡಿದ್ರಪ್ಪ ತೋರಿಸ್ಬೋದು ಅನ್ನಂಗಿತ್ತಪ್ಪ ಅಂದ್ರೆ ತೋರಿಸ್ತೇನೆ, ಇಲ್ಲ ಅಂದ್ರೆ ಇಲ್ಲ. ಈಗ ಹೊಳ್ಳಿ ನೋಡಿದ್ನಲ್ಲ ಅಲ್ಲೇ ಒಳಗೆ ಕಿಂಡಿ ಇತ್ತು, ಒಳಗಿಂದ ನೋಡೋಕಂತಂದು ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ ನಡೀತೈತಂತ ಒಳಗೆ ಯೂಸ್ ಮಾಡೋಕೆ ತೋರ್ಸೋಕೆ ಎಲ್ಲ ನೋಡ್ಬೋದು. ಹಂಗೈತೆ ಅಂತಂದು ಸಹ ನಿಮಗೆ ದಾವಲ್ ಮಲಿಕ್ ದರ್ಗಾನು ಸಹ ತೋರಿಸಿದ್ದೆ ನಾನು ನಿಮಗೆ. ಗದಗ ಒಳಗಿರುವಂಥ ಒಂದು ದಾವಲ್ ಮಲಿಕ್ ದರ್ಗಾ. ಮೂರು ಜನ ಸಮಾಧಿ ಇದಾವೆ. ಮೊದಲ ಟಿಪ್ಪು ಸುಲ್ತಾನ, ಆಮೇಲೆ ಹೈದರಾಲಿ, ಆಮೇಲೆ ಅವ್ರ ತಾಯಿ. ಆ ರೀತಿಯಾಗಿ 3 ಜನರ ಒಂದು ಸಮಾಧಿಯನ್ನು ಮಾಡಿದರನ್ನು ನಾವು ಕಾಣ್ಬೋದು. ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿಯಾಗಿ ನಮ್ಮ ಒಂದು ಚಾನಲಿನ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.